ವೆಲ್ಕಮ್ ಟು ಐಡಿಯಾ ಪಾಪ್ಕಾರ್ನ್ ಸ್ಟ್ರೀಟ್. ನನ್ನ ಹೆಸರು ಅನುಷಾ ಸಂಪತ್. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ನ ಮೋಸ್ಟ್ ಅವೈಟೆಡ್ ಫಿಲ್ಮ್ ದಟ್ ಈಸ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಈ ವಾರ ರಿಲೀಸ್ ಆಗಿದೆ. ಈ ಮೂವಿಗೆ ತುಂಬ ಒಳ್ಳೆ ಕ್ರಿಟಿಕ್ ರಿವ್ಯೂ ಸಿಕ್ಕಿದೆ. ಬಟ್ ಟಿಕೆಟ್ ಕೌಂಟರಲ್ಲಿ ಈ ಮೂವಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೋಗಿ ನೋಡೋಣವಾ? ಇದು ಒಂದು ಲವ್ ಸ್ಟೋರಿ, ಪ್ರೇಮಿಗಳ ನಿಜವಾದ ಜೀವನ ಕಥೆಯ ಅನಾವರಣ. ಈ ಸ್ಟೋರಿ ಪ್ರಮುಖವಾಗಿ 2 ಕ್ಯಾರೆಕ್ಟರ್ ಮಧ್ಯೆ ಹೆಣೆಯಲಾಗಿದೆ. ರಾಮಾಚಾರಿ ಯಶ್ ಮತ್ತು ದಿವ್ಯಾ ರಾಧಿಕಾ ಪಂಡಿತ್. ರಫ್ ಆ್ಯಂಡ್ ಟಫ್ ರಾಮಾಚಾರಿ ಮೃದು ಮನಸ್ಸಿನ ದಿವ್ಯಾನ ನೋಡಿ ಹಿಲ್ ಫಾಲ್ ಇನ್ ಲವ್ ವಿತ್ ಹರ್. ನಂತರ ರಾಮಾಚಾರಿ ದಿವ್ಯಾ ಬರ್ಡೇ ದಿನ ಅವಳಿಗೆ ವಿಶ್ ಮಾಡಲಿಲ್ಲ ಅಂತ ದಿವ್ಯಾ ತುಂಬ ಅಪ್ಸೆಟ್ ಆಗ್ತಾಳೆ. ಇಬ್ಬರ ಮಧ್ಯೆ ಬಹಳ ಚರ್ಚೆ ನಡೆಯುತ್ತೆ. ಅವಳು ಇವನ ಲವ್, ಟ್ರಸ್ಟ್, ವೇ ಆಫ್ ಲಿವಿಂಗ್ ಎಲ್ಲದನ್ನೂ ಕ್ವಶನ್ ಮಾಡ್ತಾಳೆ. ನಂತರ ಇಬ್ಬರ ಮಧ್ಯದಲ್ಲಿ ಸ್ವಲ್ಪನೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಜೊತೆಗೆ ಇರೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿ ಇಬ್ಬರು ಒಬ್ಬರಿಂದ ಒಬ್ಬರು ದೂರ ಹೋಗಲು ಪ್ರಯತ್ನಿಸುತ್ತಾರೆ. ಬಟ್ ದೇ ಸ್ಟಿಲ್ ಲವ್ ಈಚ್ ಅದರ್. ಸೊ ಕೊನೆಗೆ ಇಬ್ಬರ ಮಧ್ಯ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ದೂರ ಮಾಡಿ ಫೈನಲಿ ದೇ ಗೆಟ್ ಬ್ಯಾಕ್ ಟುಗೆದರ್. ಇದು ಸಂತೋಷ್ ಆನಂದರಾಮ್ ಅವರ ಸಿನಿಮಾ. ಒಳ್ಳೆ ಸ್ಕ್ರೀನ್ ಪ್ಲೇಯ ಮೂಲಕ ಜನರನ್ನು ಸೆಳೆಯುವುದರಲ್ಲಿ ಈ ಸಿನಿಮಾ ಯಶಸ್ವಿಯಾಗಿದೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ವೇಗ ಇರಬಹುದಾಗಿತ್ತೇನೋ ಅಂತ ನಮ್ಮ ಅನಿಸಿಕೆ. ಬಟ್ ಸೆಕೆಂಡ್ ಹಾಫಲ್ಲಿ ಸ್ಟೋರಿ ಉತ್ತಮವಾಗಿ ಮೂಡಿ ಬಂದು ಬಾಕಿ ಕಲಾವಿದರು ಕೂಡ ತನ್ನ ಪಾತ್ರವನ್ನು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಆಲ್ ಇನ್ ಆಲ್ ಇಟ್ಸ್ ಅ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್. ಮತ್ತು ತುಂಬ ದಿನಗಳ ನಂತರ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಒಂದು ಪ್ರಾಮಿಸಿಂಗ್ ಕಮರ್ಷಿಯಲ್ ಡೈರೆಕ್ಟರ್ ಸಿಕ್ಕಂತಾಗಿದೆ. ಸಿನಿಮಾದ ಸ್ಟಾರ್ ಕಾಸ್ಟ್ ಯಶ್, ರಾಧಿಕಾ ಪಂಡಿತ್, ಶ್ರೀನಾಥ್, ಮಾಳವಿಕಾ, ಅಚ್ಯುತ್ ಕುಮಾರ್ ಎಲ್ಲರೂ ಅವ್ರ ರೋಲನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಸಾಧು ಕೋಕಿಲ ಅವರ ಕಾಮಿಡಿ ಟೈಮಿಂದ ಮತ್ತೆ ಎಲ್ಲ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಮತ್ತು ಹಾಡು ಬಹಳ ಸೊಗಸಾಗಿದೆ. ಈ ಸಿನಿಮಾ ಪ್ರೇಕ್ಷಕರನ್ನು ಎಲ್ಲೂ ಬೋರ್ ಹೊಡಿಸಲ್ಲ. ಎಲ್ಲ ಥರದ ಪ್ರೇಕ್ಷಕರನ್ನು ಸೆಳೆಯುವ ಸಿನಿಮಾಗಳಲ್ಲಿ ಇವಾಗ ಇದು ಒಂದಾಗಿದೆ. ಈ ಸಿನಿಮಾ ಚಲನಚಿತ್ರ ಮಂದಿರಗಳಲ್ಲಿ ಬಹಳ ದಿನಗಳು ನಿಲ್ಲುವ ನಿರೀಕ್ಷೆ ಹುಟ್ಟಿಸಿದೆ. ಸೊ ವಿ ಗಿವ್ ದಿಸ್ ಸಿನಿಮಾ 3.5 ಪಾಪ್ಕಾರ್ನ್ ಔಟ್ ಆಫ್ 5. What do you think about the film? Let us know about your views by commenting in the section below.